ಸೂಪರ್ ಆಗಿದೆ ಫಿಲಮ್. ಏನು ಇಷ್ಟ ಆಯ್ತು? ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿದೆ. ಇವರು ಡೆಬ್ಯೂ ಮೂವಿ ಯಾವ ಥರ ಇತ್ತು? ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಮೇಡಮ್ ಹೇಳಿ. ಹಾಂ, ತುಂಬ ಚೆನ್ನಾಗಿತ್ತು ಮೂವಿ. ಸಿನಿಮಾ ಏನು ಇಷ್ಟ ಆಯಿತು? ಏನು ಇಷ್ಟ ಆಯ್ತು ಸಿನಿಮಾ? ಇಲ್ಲ, ಒಂಥರ ಆ ಹುಡುಗ ಚೇಂಜ್ ಒಂಥರ ವಿನ್ ಆಗಿದ್ದು, ಇಟ್ ವಾಸ್ ವೆರಿ ನೈಸ್. ನಿಮ್ಮ ಅವ್ರ ಆ್ಯಕ್ಟಿಂಗ್ ಯಾವ ಥರ ಇತ್ತು? ಫಸ್ಟ್ ಮೂವಿ ಅಂತ ಅನಿಸ್ತಾ ಇತ್ತಾ ಹೆಂಗೆ? ಫಸ್ಟ್ ಮೂವಿ ಅಂತ ಅನಿಸ್ತಾ ಇಲ್ಲ, ಯಾರೋ ತುಂಬ ಚೆನ್ನಾಗಿ ನೃತ್ಯ ಆ್ಯಕ್ಟರ್ ಹೇಗೆ ಮಾಡ್ತಾರೆ ಹಾಗೆ ಮಾಡಿದ್ದಾನೆ ಹುಡುಗ, ಚೆನ್ನಾಗಿ ಮಾಡಿದ್ದಾನೆ. ಇನ್ನು ಎಲ್ಲ ಪಾರ್ಟ್ಗಳು ಚೆನ್ನಾಗಿತ್ತು. It was very nice, like father and son's relationship is so well depicted there. ನಿಮ್ಮ ಅವ್ರ ಫಸ್ಟ್ ಮೂವಿ ಅಂತ ಅನಿಸ್ತಾ ಇತ್ತಾ? ಇಲ್ಲ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ಹೇಳ್ತಾರೆ. ಹಾಂ, ಸೂಪರ್ ಸ್ಟಾರ್ ಹಾಗೆ ಆಗ್ತಾರೆ. ಅಪ್ಪು ಥರ ಏನೋ ವೆರಿ ನೈಸ್ ಮೂವಿ. ಈ ಥರ ಹಾಗೆ ಅನಿಸುತ್ತೆ ನಿಜವಾಗ್ಲೂ. ಆ ಥರ ಆ್ಯಕ್ಟರ್ ಬರ್ತಾರೆ ಅಂತಂದರೆ ಇವರಲ್ಲಿ ಕಾಣ್ಬೋದು ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸರ್. ನೀವೇನು ಹೇಳ್ತೀವಿ? ದಿ ಮೂವಿ ಈಸ್ ವೆರಿ ಗುಡ್. ತುಂಬ ಚೆನ್ನಾಗಿದೆ ಮೂವಿ. ಆ್ಯಂಡ್ ಐ ಥಿಂಕ್ ಆ್ಯಂಗ್ರಿ ಯಂಗ್ ಮ್ಯಾನ್ ನನಗೆ ಇಂಟ್ರಡ್ಯೂಸ್ ಆಗಿದ್ದಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೆಚೂರ್ಡಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೆಚೂರ್ಡಾಗಿ ಮಾಡಿದ್ದಾರೆ. ಎಲ್ಲಾದರೂ ಅಪ್ಪು ಶೇಡ್ ಕಾಣಿಸ್ತಾ ಇತ್ತು? ಖಂಡಿತ ಅಪ್ಪು ಶೇಡ್ ಇದೆ, ಡೆಫಿನೆಟ್ಲಿ ಇದೆ. ಕನ್ನಡಕ್ಕೆ ಒಬ್ಬ ಒಳ್ಳೆ ಹೀರೋ ಸಿಕ್ಕರು ಅಂತ ಹೇಳ್ತಾರೆ. ಖಂಡಿತನೇ ಒಳ್ಳೆ ಹೀರೋ ಸಿಕ್ಕಿದ್ದಾರೆ. ಅಮಿತಾಬ್ ಬಚ್ಚನ್ ನನಗೆ ಆ್ಯಂಗ್ರಿ ಯಂಗ್ ಮ್ಯಾನ್ ಸಿಕ್ಕಿದ್ದಾರೆ ಕನ್ನಡ ಫಿಲ್ಮ್ ನಮಗೆ. ಒಳ್ಳೆ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಎಕ್ಸ್ಪ್ರೆಷನ್ಸ್ ಎಲ್ಲ ಹೌದಾ? ತುಂಬ ಚೆನ್ನಾಗಿದೆ. ಫ್ಯಾಮ್ಲಿ ಕರ್ಕೋಬೇಕು, ಬರ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು. ಒನ್ ಮೋರ್ ಥರ. ಅಪ್ಪು ಥರ ಕಾಣಿಸ್ತಾ ಇದ್ರಾ? ಅಪ್ಪು ಥರ ಅನ್ನೋದಕ್ಕಿಂತ ಕತೆ ಇದೆ, ಪಿಕ್ಚರಲ್ಲಿದೆ. ಬಾಸೆ ಇವ್ರು ಈ ಚಿಕ್ಕ ಬಾಸ್ ನಿಮ್ಮ ಅವ್ರ ಆ್ಯಕ್ಟಿಂಗ್ ಇತ್ತು ಫಸ್ಟ್? ತುಂಬ ಚೆನ್ನಾಗಿದೆ. ಫಸ್ಟ್ ಮೂವಿ ಥರ ಇಲ್ಲ, ನೋಡಿ ಆಮೇಲೆ ಹೇಳಿ. ಎಲ್ಲ ಸೂಪರ್. ಒನ್ ಮೋರ್ ಎಲ್ಲನೂ ಒಳ್ಳೆ ಸಬ್ಜೆಕ್ಟ್ ಇದೆ. ನಮ್ಮ ಮನೆಗೆ ಬೇಕಾದ ಒಂದು ಒಳ್ಳೆ ಕತೆ, ಕುಟುಂಬ ಸಮೇತ ಬರೋದು, ಪಿಕ್ಚರ್ ನೋಡೋದು, ಒನ್ ಮೋರ್ ಅನ್ನೋದು, ಇಷ್ಟೇ ನಮಗೆ ಬೇಕಾಗಿರೋದು. ನಾಳೆ ನೋಡಿ ಆಮೇಲೆ ಹೇಳಿ. ಡೈರೆಕ್ಷನ್ ಹೆಂಗಿತ್ತು? ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಟೋಟಲ್ ಆಗಿ ಒಂದು ಮನೆಯ ಕುಟುಂಬ ನೋಡುವಂಥ ಚಿತ್ರ. ನೋಡ್ತಾ ಇರ್ಬೇಕು, ಖುಷಿ ಪಡ್ತಾ ಇರ್ಬೇಕು. ಏನಂತೀರ? ಎಲ್ಲನೂ ಪಿಕ್ಚರಲ್ಲಿ ಆಲ್ ಹೊಸ ಹೀರೋ ಅಲ್ಲ, ಹಳೇ ಹೀರೋ. ಅದು ಬಂದಿರೋದು ಎಲ್ಲಿಂದ? ಆಮೇಲೆ ನೋಡಿ ಆಮೇಲೆ ಹೇಳಿ. ಸೂಪರ್ ಅಂದರೆ ಸೂಪರ್. ಫೈಟಲ್ಲ ಬಾಸ್, ಫೈಟು ಡ್ಯಾನ್ಸು ಎಲ್ಲ ಹಾಕ್ತಾರೆ. ನಮ್ಮ ಕರ್ನಾಟಕ ಒಬ್ಬ ಒಳ್ಳೆ ಹೀರೋ. ನಮ್ಗೆ ಅದೇ ಬೇಕಾಗಿತ್ತು. ನಮ್ಮ ಮನೆಗೆ ಒಂದು ಬೆಳೀತಾ ಇರುತ್ತೆ. ಒನ್ ಮೋರ್ ಥರ ಹೋಗ್ತಾ ಇರುತ್ತೆ. ನಾಳೆ ಬೆಳಿಗ್ಗೆ ಸ್ಟಾರ್ಟು ಯುವರಾಜನ ಆರ್ಭಟ. ಒನ್ ಮೋರ್ ಥರ ಓಡ್ತಾ ಇರಬೇಕು. ಓಕೆ, ಬಾಯ್, ಬರೋಣ. ಸೂಪರ್ ಸರ್, ಸೂಪರ್, ಸಖತ್ತಾಗಿದೆ ಸರ್. ಅವ್ರ ಫೈಟು ಸಖತ್ತಾಗಿದೆ. ಆಮೇಲೆ ಸೆಂಟಿಮೆಂಟ್ ತಂದೆ ಮಗನ ಸೆಂಟಿಮೆಂಟು ಓವರಲ್ ಆಗಿ ಸಖತ್ತಾಗಿದೆ. ತುಂಬ ಎಮೋಷನ್ ಇತ್ತು, ತುಂಬ ಚೆನ್ನಾಗಿದೆ. ಏನು ಸರ್? ಇವಾಗ ಫಸ್ಟ್ ಟೈಮ್ ಅನಿಸ್ತಾ ಇಲ್ಲ, ಚೆನ್ನಾಗಿ ಫೈಟ್ ಮಾಡಿದ್ದಾರೆ. ತುಂಬ ಆ್ಯಕ್ಟಿಂಗ್ ಅಂತೂ ತುಂಬ ಇಷ್ಟ ಆಯಿತು. ಅಪ್ಪು ಅವ್ರ ಮುಖದಲ್ಲಿ ಕಾಣ್ಬೋದು. ನಾನಂತೂ ತುಂಬ ಇಷ್ಟಪಟ್ಟೆ. ಅಪ್ಪು ಅವ್ರ ಥರನೇ ಕಾಣ್ತಾ ಇದ್ರು ಅವರು ಮೂವಿಯಲ್ಲಿ. ತುಂಬ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು. ಸೂಪರ್ ಆಗಿದೆ. ಯಾರದೇ ಆಗಿರ್ಲಿ ತುಂಬಾ ಚೆನ್ನಾಗಿದೆ. ಸೂಪರ್ ಮೂವಿ. ಪುನೀತ್ ರಾಜ್ಕುಮಾರ್ ನೋಡಂಗೆ ಆಯಿತು. ಆಕ್ಟಿಂಗ್ ಆದ್ರೂ, ಡ್ಯಾನ್ಸಿಂಗ್ ಆದ್ರೂ, ಏನಾದ್ರು ಯುವ ಆಕ್ಟಿಂಗ್ ಆದ್ರೂ ಎಕ್ಸ್ಟ್ರಾರ್ಡಿನರಿ, ಸೂಪರ್ ಆಗಿತ್ತು. ಅಪ್ಪು ಅಂತೂ ನಮಗೆ ಹೆವಿ ನೆನಪಾಯಿದ್ರು. ಅವ್ರದ್ದು ತುಂಬ ಚೆನ್ನಾಗಿದೆ, ಬಂದು ನೋಡಿ. ಏನಂದರೆ ಒಂದು ಇಂಡಸ್ಟ್ರಿಗೆ ಒಳ್ಳೆ ಹೀರೋ ಇದೆ, ಇವಾಗ ಹೀರೋ ಸಿಕ್ಕಿದ್ದಾರೆ. ಅದೇ ಹೊಸಬ್ರು ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಸರಿ, ಹೌದು. ಅಪ್ಪು ಸರ್ ಜ್ಞಾಪಕ ಆಗ್ತಾರೆ. ಸಂತೋಷ್ ಆನಂದ್ ನಮ್ಮ ಫಿಲಮಲ್ಲಿ ಅಪ್ಪು ಸರ್ದು ಆ ಶ್ಯಾಡೋ ಇದ್ದೇ ಇರುತ್ತೆ. ಈ ಫಿಲಮಲ್ಲೂ ಇದೆ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು, ಚೆನ್ನಾಗಿದೆ. ಅದು ನಿಮಗೆ ಟ್ರೇಲರ್ ಹಂಗಿದೆ, ಬಟ್ ಫಿಲಮ್ ಬೇರೆ ರೀತಿಯೇ ಇದೆ. ಒಂಥರ ಸಂತೋಷ ಆನಂದ್ ಹೊಸ ಥರ ತೆಗೆದಿದ್ದಾರೆ, ಬಟ್ ಆ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ, ಬೇರೆ ಥರ ತೆಗೆದಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ಏನು ಇಷ್ಟ ಆಯಿತು?
ಅದೇ ಅಪ್ಪ ಮಗಂದು ಬಾಂಡಿಂಗು ಲಾಸ್ಟಲ್ಲಿ ಆ ಇಮೋಷ್ನಲ್ ಸೀನು, ಫೈಟಿಂಗು, ಅವ್ರ ಡ್ಯಾನ್ಸು, ಅವ್ರ ಗಂಭೀರ್ಯತೆ, ಇದೆಲ್ಲ ತುಂಬ ಇಷ್ಟ ಆಯಿತು. ಅವ್ರು ಫಸ್ಟ್ ಮೂವಿ ಡೆಬ್ಯೂ ಮಾಡಿದ್ದಾರೆ, ಅವ್ರ ಆ್ಯಕ್ಟಿಂಗ್ ಎಲ್ಲ ಯಾವ ಥರ ಅನಿಸ್ತು? ಅದೇ ತುಂಬ ಇಷ್ಟ ಆಯಿತು ಅವ್ರದ್ದು ಆ್ಯಕ್ಟಿಂಗ್ ನೋಡೋಕ್ಕೆ ಅಂತಲೇ ಬಂದೆ. ನಾನು ಲಾಸ್ಟ್ ಟೈಮು ಒಂದು ಪ್ರೀಮಿಯರ್ ಶೋಗೆ ಅಟೆಂಡ್ ಮಾಡಿದ್ದೆ, ಅವ್ರನ್ನ ನೋಡಿದ್ದೆ ಅವಾಗ. ಸೊ ಅವ್ರದ್ದು ಮೂವಿ ನೋಡಲೇಬೇಕು ಅಂತ ನಾನು ಈ ಪ್ರೀಮಿಯರ್ ಶೋಗೆ ಬಂದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಫಸ್ಟ್ ಮೂವಿನೇ ತುಂಬ ಎಕ್ಸಲೆಂಟ್ ಆಗಿದೆ ಅಂತ ಹೇಳ್ಬೋದು. ಅಪ್ಪು ಥರ ಕಾಣಿಸ್ತಾ ಇದ್ರ? ಅಪ್ಪು ಸರು ಇವ್ರನ್ನೂ ಎರಡು ಹೋಲಿಕೆ ಆಗೋಕ್ಕಾಗಲ್ಲ. ಅವ್ರದ್ದೇ ಒಂದು ಡಿಫ್ರೆಂಟು ಇದು, ಇವ್ರದ್ದೇ ಡಿಫ್ರೆಂಟು. ಥ್ಯಾಂಕ್ಸ್.